ಹಾಯ್ ಫ್ರೆಂಡ್ಸ್, ಫ್ಲೇವರ್ ಬೈ ಶಿಬಾ ಚಾನಲ್ಗೆ ಸ್ವಾಗತ. ಇವತ್ತು ಒಂದು ಸೂಪರ್ ಆಗಿರುವ ಈಸಿಯೆಸ್ಟ್ ಆಗಿರುವ ಮೊಸರು ಸಾರು ಜೊತೆಗೆ ನಾನು ನಿಮ್ಮನ್ನ ಭೇಟಿ ಮಾಡ್ತಾ ಇದ್ದೀನಿ. ನನ್ನ ಚಾನಲ್ನ ಯಾರು ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅವ್ರು ದಯವಿಟ್ಟು ಮಾಡ್ಕೊಳ್ಳಿ. ಹಾಗೆ ಡೈಲಿ ನನ್ನ ವೀಡಿಯೋಸ್ನ ವಾಚ್ ಮಾಡ್ತಾ ಇರಿ. ಜೊತೆಗೆ ಮನೇಲಿ ಅದನ್ನು ಟ್ರೈ ಮಾಡಿ, ನಿಜವಾಗ್ಲೂ ತುಂಬ ಚೆನ್ನಾಗಿ ಬರುತ್ತೆ. ನೀವು ಒಂದು ಒಳ್ಳೆ ಕುಕ್ ಅಂತ ಅನ್ಸ್ಕೊಳ್ತೀರಾ, ಅಷ್ಟು ಟೇಸ್ಟಿಯಾಗಿ ಬರುತ್ತೆ ಫುಡ್ಡೆಲ್ಲ. ಇದು ಹೇಗೆ ಮಾಡೋದು ಅಂತ ನಾನು ಹೇಳ್ಕೊಡ್ತೀನಿ. ಮತ್ತು ಈ ಮೊಸರು ಸಾರಿಗೆ ಈಗ ನಮಗೆ ಫಾರ್ ಎಕ್ಸಾಂಪಲ್ ಒಂದು ತೆಂಗಿನಕಾಯಿ ಗ್ರೈಂಡ್ ಮಾಡಲಿಕ್ಕೆ ಅದಕ್ಕೆಲ್ಲ ಟೈಮ್ ಇಲ್ಲ ಅಥವಾ ಕರೆಂಟ್ ಇಲ್ಲ ಅನ್ನೋ ಟೈಮಲ್ಲಿ ಈ ಸಾರನ್ನ ಮಾಡ್ಕೊಳ್ಬೋದು. ಬ್ಯಾಚುಲರ್ಸ್ಗಂತೂ ವೆರಿ ಈಸಿ ಕರಿ ಇದು. ನೋಡಿ, ಒಂದು ಗಟ್ಟಿ ಮೊಸರು ಇದು, ಆಯಿತಾ. ಇದಕ್ಕೆ ಆಮೇಲೆ ನೀರು ಹಾಕ್ಕೊಳ್ಳೋಣ ಸ್ವಲ್ಪ. ಏನೇನು ಬೇಕು ನೋಡ್ಕೊಂಬಿಡಿ. ಒಗ್ಗರಣೆಗೆ ಹಸಿಮೆಣ್ಸಿನ್ಕಾಯಿ ಒಂದು 2 ತೊಗೊಂಡಿದ್ದೀನಿ, ಸಣ್ಣ ಸಣ್ಣದಾಗಿ ಉದ್ದುದ್ದಕ್ಕೆ ಹೆಚ್ಚಿಟ್ಟಿದ್ದೀನಿ. ಬೆಳ್ಳುಳ್ಳಿ ಒಂದು 4 ತೊಳೆ ಜಜ್ಜಿರೋದು, ಒಣಮೆಣಸಿನ್ಕಾಯಿ, 1 ಈರುಳ್ಳಿ ತುಂಬ ಚೆನ್ನಾಗಿ ಸ್ಲೈಸಾಗಿ ಕಟ್ ಮಾಡಿರೋದು, ಸ್ವಲ್ಪ ಕರಿಬೇವಿನ ಸೊಪ್ಪು, 1 ಇಂಚು ಶುಂಠಿ ಜಜ್ಜಿರೋದು. ಇದಿಷ್ಟು ರೆಡಿ ಮಾಡ್ಕೊಳ್ಳಿ. ಒಗ್ಗರಣೆಗೆ ರೆಡಿ ಮಾಡ್ಕೊಂಬಿಟ್ಟು ಈಗ ಒಂದು ಪಾತ್ರೆ ಇಟ್ಬಿಟ್ಟು ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕಿ, ಎಣ್ಣೆ ಬಿಸಿ ಆಗಲಿ. ಈಗ ಸಾಸಿವೆ ಹಾಕ್ಕೊಳ್ಬೇಕು. ಸಾಸಿವೆ ಸಿಡಿಲಿ. ಅದು ಸಾಸಿವೆ ಸಿಡ್ದಾದ್ಮೇಲೆ, ಅದು ಸಾಸಿವೆ ಸಿಡಿದಾಗ ಅದಕ್ಕೊಂದು ಒಳ್ಳೆ ಘಮ ಬರುತ್ತೆ. ಅದಕ್ಕೆ ಸಾಸಿವೆ ಸಿಡಿದ ಮೇಲೆ ಹಾಕಬೇಕು ಅಂತ ಹೇಳೋದು. ಈಗ ಈರುಳ್ಳಿ ಹಾಕ್ಕೊಳ್ಳಿ. ಫಸ್ಟ್ ಈರುಳ್ಳಿ ನಮಗೆ ಚೆನ್ನಾಗಿ ಬಾಡಬೇಕು. ಅದು ಆ ಈರುಳ್ಳಿ ಏನಿದೆಯೋ ಅದ್ರದ್ದು ಅರ್ಧ ಕ್ವಾಂಟಿಟಿ ಆಗಬೇಕು, ಆಯಿತಾ. ಈಗ ಅರ್ಧ ಸ್ವಲ್ಪ ಫ್ರೈ ಆಗಿದೆ. ಈ ಟೈಮಲ್ಲಿ ಇದೆಲ್ಲ ಹಾಕ್ಕೊಳ್ಳಿ. ಒಣಮೆಣಸಿನ್ಕಾಯಿ, ಹಸಿಮೆಣಸಿನ್ಕಾಯಿ, ಕರಿಬೇವಿನ ಸೊಪ್ಪು, ಶುಂಠಿ, ಬೆಳ್ಳುಳ್ಳಿ, ಇದಿಷ್ಟು ಹಾಕ್ಬಿಟ್ಟು ಚೆನ್ನಾಗಿ ಬಾಡಿಸಿ. ಸ್ಟವ್ ಫ್ಲೇಮ್ನ ಸಿಮ್ಮಲ್ಲಿ ಇಡಬೇಕು, ಫುಲ್ಲಲ್ಲಿ ಇಡಬೇಡಿ, ಸಿಮ್ಮಲ್ಲಿಡಿ. ನೋಡಿ, ಕಲರ್ ಸ್ವಲ್ಪ ಚೇಂಜ್ ಆಯಿತು, ಇನ್ನೂ ಆಗಬೇಕು, ಅವಸರ ಮಾಡಲಿಕ್ಕೆ ಹೋಗಬೇಡಿ. ಈ ಟೈಮಲ್ಲಿ ಸ್ವಲ್ಪ ಇಂಗು ಹಾಕಬೇಕು. ಇಂಗು ಮತ್ತು ಅರಿಶಿನ ಪುಡಿ, ಇದಿಷ್ಟು ಹಾಕ್ಬಿಟ್ಟು ನೋಡಿ ಎಷ್ಟು ಕಡಿಮೆ ಕ್ವಾಂಟಿಟಿ ಆಯ್ತಲ್ವ, ಹಂಗೆ ಸಿಮ್ಮಲ್ಲಿ ಇಟ್ಕೊಂಡು ಫ್ರೈ ಮಾಡಬೇಕು. ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ಹಾಕ್ಕೊಳ್ಳಿ. ಇದೆಲ್ಲ ಆದಮೇಲೆ ಅದು ಸ್ಟವ್ ಆಫ್ ಮಾಡಿಬಿಡಿ. ಪೂರ್ತಿ ತಣ್ಣಗಾಗಬೇಕು. ತಣ್ಣಗಾದಮೇಲೆ ಮೊಸರು ಹಾಕಿ. ಬಿಸಿಯಲ್ಲಿ ಮೊಸರು ಹಾಕಬಾರ್ದು, ಒಡ್ಕೊಂಡಂಗೆ ಆಗಿಬಿಡುತ್ತೆ. ತಣ್ಣಗಾದಮೇಲೆ ಹಾಕಬೇಕು. ಗಮನಿಸಿ ನಾನು ಹೇಳ್ತಿರೋದನ್ನ. ಆ ಒಗ್ಗರಣೆ ತಣ್ಣಗಾದಮೇಲೆ ಮೊಸರು ಹಾಕಿ, ಆಮೇಲೆ ಸ್ವಲ್ಪ ನೀರು ಹಾಕಿ. ಈ ಕಡೆ ತುಂಬ ಗಟ್ಟಿನೂ ಆಗಬಾರ್ದು, ತುಂಬ ತೆಳ್ಳಗೂ ಆಗಬಾರ್ದು. ಈ ಥರ ಮೊಸರು ಸಾರು ರೆಡಿ ಮಾಡ್ಕೊಳ್ಳಿ. ಸಾರು ಬೇಗ ಆಗುತ್ತೆ. ಅನ್ನ ಆ ಕಡೆಗೆ ಒಂದು ಕುಕ್ಕರ್ಗೆ ಒಂದು ವಿಜಿಲ್ಗೆ ಅನ್ನ ಆದರೆ ಇಲ್ಲಿ ಸಾರು ರೆಡಿ ಇರುತ್ತೆ. ಇದ್ರ ಜೊತೆಗೆ ಒಂದು ಒಳ್ಳೆ ಏನಾದರೂ ಕಾಂಬಿನೇಷನ್ ಖಾರವಾಗಿ ಫಿಶ್ ಫ್ರೈ ಅಥವಾ ಚಿಕನ್ ಫ್ರೈ, ಆ ಥರ ಎಲ್ಲ ಕಾಂಬಿನೇಷನ್ ಇದ್ದರೆ ಇನ್ನೂ ಚೆನ್ನಾಗಿರುತ್ತೆ. ನಾನು ಫಿಶ್ ಫ್ರೈ ಮಾಡ್ಕೊಂಡಿದ್ದೀನಿ. ನೀವು ಟ್ರೈ ಮಾಡಿ ಹೇಗಿತ್ತು ಅಂತ ನನಗೆ ಹೇಳಿ. ನೆಕ್ಸ್ಟ್ ವೀಡಿಯೋದಲ್ಲಿ ಮೀಟ್ ಮಾಡೋಣ. ಟೇಕ್ ಕೇರ್, ಬಾಯ್, ಥ್ಯಾಂಕ್ ಯು.